ಬೇಗ ಬೇಗ ಮನೆಗೆ ಹೋಗೋಣ. ಆಗಲಿ ಸೊತ್ತಾಗೋಯ್ತು. ನಾನು ಒತ್ತಾರೆ ಮನೆ ಬಿಟ್ಟು ಶಾಂತ ಕಾಯ್ತಾ ಇರ್ತಾಳೆ. ಹೋಗಿ ಇವತ್ತಿನ ಕೂಲಿ ಕೊಡೋಣ. ಪಾಪ ನಾಳಿಕೆ ಹೊಟ್ಟೆ ತುಂಬ ಮಕ್ಕಳು ಊಟನಾರ ಮಾಡ್ತಾರೆ. ದಿನ ಸುಮ್ಮನೆ ಹಿಂಗೆ ಕಾಲ ಕಳೀತಾ ಇದ್ರೆ ಆಗೋಕ್ಕಿಲ್ಲ. ನಾನೇ ಏನಾರ ಮಾಡಿ ಪಾಪ ಮಕ್ಳುಗಳಿಗೂ ಹೊಟ್ಟೆ ತುಂಬ ಊಟ ಹಾಕಬೇಕು. ಇಲ್ಲಿರೋ ದಿನ ಎಷ್ಟಾಯ್ತದೋ ಅಷ್ಟು ಮಕ್ಳುಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಮಕ್ಕಳು ಅನ್ನಂಗೆ ನೋಡ್ಕೋತೀನಿ. ನಾನು ಈ ಕೂಲಿ ಮಾಡಿರೋ ದುಡ್ಡು ತಗೊಂಡೋಗಿ ಶಾಂತನ ಕೈ ಕೊಟ್ಟರೆ ಬಹು ಖುಷಿ ಆಯ್ತಾಳೆ. ಮೊದಲೇ ಒಂದು ಸ್ವಾಭಿಮಾನ ಜಾಸ್ತಿ. ಹೆಂಗೋ ನನ್ನ ಗಂಡ ಒಂದು 4 ಕಾಸು ನಾನು ದುಡ್ಡು ತಗೊಂಡು ಕೊಟ್ಟನಲ್ಲ ಅಂತ ಅವಳು ಖುಷಿನೋ ಖುಷಿ. ಯಾರದು ಅಲ್ಲಿ ಬರ್ತಾ ಇರೋದು? ಯಾರೋ ಹೊಸಬ್ರಂಗೆ ಕಾಣ್ತಾವ್ರಲ್ಲ. ಯಾರು? ಹೊಸ ಹತ್ರಕ್ಕೆ ಬರ್ತಾರಲ್ಲ, ನೋಡೋಣ ಸಂದಕ್ಕೆ ಗೊತ್ತಾಯ್ತದೆ. ಇಲ್ಲ ಅಂದ್ರೆ ಅವ್ರನ್ನೇ ಕೇಳಿದ್ರಾಯ್ತು. ಯಾರ್ಲ ಮಗ ನೀನು? ಈಗ ಯಾರ ಮನೆಗೆ ಬರ್ತಾ ಇದೀಯ? ನಾನು ನಿನ್ನ ನೋಡೇ ಇಲ್ವಲ್ಲ. ಏನಿದೆ ಮೊದಲನೇಕಿತ್ತಾನ ಬರ್ತಾ ಇರೋದು ನಮ್ಮ ಊರಿಗೆ? ಅಯ್ಯ ನಾನು ಕಣಯ್ಯ, ಅದೇ ಅಣ್ಣೇಗೌಡ್ರು ಅಳಿಯ. ಯಾವ ಅಣ್ಣೇಗೌಡ? ಯಾರು? ಅಯ್ಯೋ ವಯಸ್ಸಾದ್ಮೇಲೆ ಅರ್ಲು ಮರ್ಲು ಅಂತಾರಲ್ಲ, ಹಂಗಾಗ್ಬಿಟ್ಟೈತೆ. ಸುಮ್ಮನೆನೂ ಇರೋದಲ್ಲ ಕೇಳ್ದನೆಯ. ಕೇಳ್ಬಿಟ್ಟು ತಿಳ್ಕೊಳ್ಳೋಣ ನನ್ನ ಆಸೆ ಬೇರೆಯ. ಹೇಳಿದ್ರೆ ನೆನಪು ಆಗತ್ತಲ್ಲ. ಇನ್ನೇನು ಮಾಡೋದು? ಏನು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಅದೇ ಕನ್ನಡ ಚೇರ್ಮನಿ ಅಂತ ಕರೀತಾರಲ್ಲ ಅಣ್ಣೇಗೌಡ್ರು, ಅವ್ರ ಅಳಿಯ ನಾನು. ಓ ಅಣ್ಣೇಗೌಡನ ಅಳಿನೇ ನೀನು? ಗೆಪ್ತಿ ಬಂತು ಬಿಡು. ಅಲ್ಲ ನಿನ್ನ ಮದುವೆ ಆಗಿದ್ದು ಇತ್ತೀಚೆಗೆ ಅಲ್ವಾ? ಮತ್ತು ಶಾಂತನೇ ಬಂದಿಲ್ಲ, ಒಬ್ಬನೇ ಬಂದಿದೀಯಾ? ಏನು ವಿಷಯ? ಏನು ಇಲ್ಲ ಕಣಯ್ಯ, ಇಲ್ಲೆಯ 1-2 ದಿನ ಇರೋಣ ಅಂತ ನಾನು ಶಾಂತ ಬಂದಿದ್ದೀವಿ. ನಾವಾಗಲೇ ಬಂದು 3-4 ದಿನ ಆಯಿತು. ಇಲ್ಲೇ ಇದ್ದೀವಿ ನಮ್ಮ ಅವನ ಮನೆಯ. ಅದಕ್ಕೆ ಕೆಲ್ಸಕ್ಕೆ ಹೋಗಿದ್ದೆ. ಈಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಯ್ತಾ ಇದ್ದೀನಿ. ಆ ಇಲ್ಲೇ ಇದೆಯಾ? ಇದೇನಪ್ಪ ಇದು ಹೊಸ ವಿಷಯ. ನಾನು ಈ ಊರಿಗೆ ಹಳೆ ತಲೆ. ಇರ ಬರ ಬೀದಿಲೆಲ್ಲ ನಾನೇ ಒಂದು ರೌಂಡ್ ಸೋತ್ಕ ಬರ್ತೀನಿ. ಅಂಥದ್ರಲ್ಲಿ ವಿಷಯ ಇನ್ನೂ ನನ್ನ ಕಿವಿಗೆ ಬಿದ್ದಿಲ್ವಲ್ಲ. ಇಲ್ಲೇ ಇದ್ದೀರಿ 3-4 ದಿನದಿಂದವ. ಯಾಕೆ? ಏನಾಯ್ತು? ಏನಾರ ಜಗಳ ಪಗಳ ಆಡ್ಕೊ ಬಂದೆ ನಿಮ್ಮೂರಿಂದ? ಒಂಚೂರು ಸಮಸ್ಯೆ ಆಗಿದೆ. ಅದಕ್ಕೆ 1-2 ದಿನ ಇದ್ದೋಗೋಣ ಅಂತ ಬಂದಿದ್ದೀನಿ. ಸರಿ ಕಣಯ್ಯ, ನನಗೆ ಲೇಟ್ ಆಯ್ತದೆ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ಸಿಕ್ಕಿದಾಗ ಎಲ್ಲನೂ ಹೇಳ್ತೀನಂತೆ, ಆಯ್ತಾ? ಆಯ್ತು ಹೋಗು. ಏನು ನೀನು ಹೇಳೋದು ಬೇಡ. ನಾನೇ ಈಗ ನಮ್ಮ ದಿನ ಕುತ್ಕೊಳ್ಳೋ ಮಾಮೂಲಿ ಕಟ್ಟೆ ತಕ್ಕ ಹೋಗಿ ಕುತ್ಕೊಂಡ್ರೆ ವಿಷಯ ಎಲ್ಲ ಅವಾಗೆ ಗೊತ್ತಾಯ್ತದ್ಕಂತೆ. ಈಗ 2 ದಿವಸದಿಂದ ಯಾಕೋ ಸಳಿ ಹೆಂಗಾಯ್ತಾ ಇತ್ತು ಅಂತ ಕಟ್ಟೆ ತಕ್ಕ ಹೋಗಿಲ್ಲ. ಅದಕ್ಕೆ ಗೊತ್ತಾಗಿಲ್ಲ ಆಟೆಯ. ಈಗ ಹೋಯ್ತಿದ್ದಲ್ಲ ಎಲ್ಲ ಗೊತ್ತಾಯ್ತದೆ. ಸರಿ ಆಯ್ತು, ಹೋಗ್ಬೋರಪ್ಪ. ಒಳ್ಳೆಯ ಆದರೂ ಬಂದು ಮಾವನ ಮನೇಲಿ ಯಾಕೆ ಕೂತವನೆ? ನೀವು ಹೋಯ್ತಿದ್ದಲ್ಲ ಎಲ್ಲ ಗೊತ್ತಾಯ್ತದೆ. ಸರಿ ಶುದ್ಧ ಮಾಡಿದ್ರು ಮತ್ತೆ ಗಲೀಜು ಮಾಡ್ಕೊತಾನೆ ಇರ್ತದೆ. ಮತ್ತಿದೆಲ್ಲ ಸಗಣಿ ಎತ್ತ ಕಡೆಗೆ ಹಾಕಿ ಗುಡಿಸಿ ಶುದ್ಧ ಮಾಡೋಬೇಕು. ಮತ್ತೆ ಹೋಗಿ ಹಿಂಗೆ ಬರೋ ಹೊತ್ತಿಗೆಲ್ಲ ಮತ್ತೆ ಗಲೀಜು ಮಾಡಾಕಿರ್ತದೆ. ಕಿತ ಮಾಡಿದ್ರು ಅಷ್ಟೇ. ಆದರೆ ಮಾಡಲಿಲ್ಲ ಅಂದರೆ ಮನೆ ಮುಂದೆ ನೋಡೋಕ್ಕಾಗಕ್ಕಿಲ್ಲ. ಅದಕ್ಕಾರು ಮಾಡಬೇಕು. ತೆಗಿ, ಇದೇ ಆಗೋಯ್ತದೆ ಇಡೀ ದಿನ ಎಲ್ಲ ಕರಿ. ಶಾಂತಕ್ಕನ ಗಂಡ ಅಲ್ವೇ ಇದು? ಇದು ಯಾವಾಗ ಬಂದ್ರೆ ಊರಿಗೆ? ಏನು ಈ ಕಡೆ ಹೋಯ್ತಾವ್ರಲ್ಲ? ಯಾಕೆ ಶಾಂತ ಕೇಳೋದ್ಲು? ತಡಿ ಕೇಳೇ ಬಿಡೋಣ. ಅಣ್ಣ ಅಣ್ಣ ಅಣ್ಣ, ಶಾಂತಕ್ಕೆಲ್ಲಿ? ಏನು ಈ ಕಡೆ ಒಬ್ಬನೇ ಹೋಯ್ತಾ ಇದೀಯಾ? ಅಯ್ಯೋ ಇನ್ನು ಇವ್ರಿಗೆ ಹೇಳಿ ನಾನು ಮನೆ ತಕ್ಕ ಹೋಗೋದಿಗೆ ಆಯಿತು. ಶಾಂತ ಮನೆಯಲ್ಲ ಅವಳೆ ಕನಕ. ನಾವು ಬಂದು 3 ದಿನ ಆಯಿತು. ನಾನು ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಈಗ ಮನೆ ತಕ್ಕ ಹೋಯ್ತಾ ಇದ್ದೀನಿ ಕನಕ. 3 ದಿನ ಆಯ್ತೆ? ಮತ್ತೆ ಎಲ್ಲಿ ಶಾಂತಿ ಕಡೆಗೆಲ್ಲೂ ಹಾದೇ ಇಲ್ಲ? ಅವಳು ಬಸ್ರಿ ಕನಕ, ಸುಸ್ತು ಅಂತಿದ್ಲಲ್ಲ, ಅದಕ್ಕೆ ಈ ಕಡೆಗೆಲ್ಲೂ ಬಂದಿಲ್ಲ ಆತೆಯ. ಓ ಬಸ್ರಿನೇ? ಸರಿ ತಂದ್ಬಿಡೋಣ. ನನಗೂ ಖುಷಿ ಆಯಿತು. ಹಂಗಾರೆ ನಾನೇ ಹೋಗಿ ಮಾತಾಡ್ಸ್ಕೊಂಬತ್ತೀನಿ ತಂದ್ಬಿಡು. ಹೋಗಿ ನಾಳೆ ಯಾವಾಗಾರ ಮಾತಾಡ್ಸ್ಕೊಂಬತ್ತೀನಿ. ಸರಿ ಕಣ, ಆಯ್ತು, ನೀನು ಹೋಗ್ಬಾ. ಸರಿ ಕನಕ, ಆಯಿತು. ಬಾ ಬಾಯ್ ಬಾ. ಮನೆಗೆ ಮಗಳು ಬಂದವಳೆ ಕೋಳಿ ಕುಯ್ಕೊಳ್ಳೋಣ ಅಂದರೆ ಈ ಮುಂಡೆ ಮಗಂದೊಳೆ ಕೈಗೆ ಸಿಗೋಲ್ದಲ್ಲಪ್ಪ. ಆಹಾ ಇಲ್ಲೇ ಅವಳಲ್ಲಪ್ಪ. ಎಷ್ಟು ದಿನ ಆಗೈತೆ ಇವಳು ನೋಡಿ. ಈಗೆಲ್ಲ ಯಾಕೋ 2 ದಿನದಿಂದ ಕೆಲಸಕ್ಕೂ ಬಂದಿಲ್ಲ. ಏನಾಯ್ತು ಕೇಳ್ತೀನಿ ತಳಿ. ರಂಗಿ ರಂಗಿ ರಂಗಿ, ಇದ್ಯಾರಪ್ಪ ನನ್ನ ರಂಗಿ ಅನ್ನೋರು?
ದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತ ಮಂತಕ್ಕೆ ಹುಡುಕ ಬಂದ್ಬಿಟ್ಟವ್ರಲ್ಲಪ್ಪ. ಯಾರು ನೋಡಿದ್ರಿ ಏನಂತಾರೆ? ನೀವಾ ಏನ್ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಓಹೋ, ವಿಷಯ ನಿಂಗೆ ಗೊತ್ತಿಲ್ವೇನೋ? ಯಾಕೆ 2 ದಿವಸದಿಂದ ಮನೆ ತಕ್ಕೆ ಬಂದಿಲ್ಲ? ಆ ಕೆಲಸ ಯಾರು ಮಾಡ್ತಾರೆ? ಅದು ಅದು ಮನೆಗೆ ಮಗಳು ಬಂದಿದ್ಲು. ಅದಕ್ಕೆಯ ಮೈ ಬೇರೆ ಒಂದು ಸ್ವಲ್ಪ ಸಳಿ ಸಳಿ ಆದಂಗಿತ್ತು, ಹುಷಾರಿತ್ತಿಲ್ಲ, ಅದಕ್ಕೆ ಬರಲಿಲ್ಲ ಆಟಯ್ಯ. ಅದ್ನಾರ ಬಂದು ಹೇಳಬೇಕಲ್ವೇ? ನಾನೇನಪ್ಪ ಬರಲೇ ಇಲ್ಲ ಅಂತ ಅನ್ಕಂಡು ನನಗೆ ಊಟ ತಿಂಡಿ ಏನು ನೀನೇ ಅಲ್ವೇ ನಾನು ನೋಡ್ಕೊತಾ ಇರೋದು? ಏನಾರ ಜ್ಞಾನ ಗಿನ ಐತೆ ನಿನಗೆ? ಅಲ್ಲ, ನನ್ನ ಹೆಂಡ್ತಿ ತೀರ್ಕೊಂಡ್ಮೇಲಿಂದವ ದಿನಾ ನಮ್ಮ ಮನೆಗೆ ಬಂದು ಕೆಲಸ ಮಾಡೋಯ್ತೀಯ. ಹಾಂ, ಇದಕ್ಕಿದ್ದಂಗೆ ಹಿಂಗೆ 2 ದಿನ ಬರ್ತಾ ಹೋಗ್ಬಿಟ್ರೆ ನಾನು ಏನು ಅನ್ಕೋಬೇಕು? ಹಾಂ, ಏನಿಲ್ಲ ಕಂತ ಕಳಿ. ಏನೋ ಬೇರೆ ಊರಲ್ಲಿದ್ರೆ ಏನಪ್ಪ ಎತ್ತಪ್ಪ ಎಂತ ಆಯ್ತು ಅಂತ ಭಯ ಪಡ್ಬೋದು. ಇದ್ದೂರಾಗೆ ಇಟ್ಕೊಂಡು ಏನು ಅನ್ಕೋಬೇಕು? ಮಗಳು ಬಂದಿದ್ಲು, ಅದು ಅಲ್ದನೆಯ ನೆನ್ನೆ ನಿಮ್ಮ ಮಗ ಸೊಸೆ ಊರಿಗೆ ಬಂದಿದ್ರು ಅಂತ ಗೊತ್ತಾಯ್ತು. ಇನ್ನು ಮತ್ತೆ ನಾನು ಯಾಕಲ್ಲಿ ಅಂತ ಸುಮ್ಮನಾದೆ ಆಟೆಯ. ಓ, ಅದಕ್ಕೆ ಬಂದ್ರು ಬರ್ತಾರೆ ಬಿಡು. ಅವ್ರಿಗೇನು ಗೊತ್ತಿಲ್ವೇ ನಮ್ಮ ವಿಷಯ? ನೀನು ಗಂಡ್ಸತ್ ಮೇಲೆ ಈಗ ನೀನು ಜೀವನ ಮಾಡಬೇಕು ಅಂದ್ರೆ ಇನ್ನೇನು ಮಾಡ್ತೀಯ? ಮನೆ ನಡ್ಸೋಕ್ಕೆಲ್ಲ ಮನೆ ಕೆಲಸ ಮಾಡಬೇಕು, ಜೀವನ ಮಾಡಬೇಕು. ಅವ್ರಿಗೂ ಎಲ್ಲ ಗೊತ್ತೈತೆ. ಅವೆಲ್ಲನೂ ನೋಡ್ಕೊಂಡು ಕೂತ್ಕೋಬೇಡ. ಇನ್ನು ಯಾರು ಬರ್ರಿ ಯಾರು ಬಿಡ್ಲಿ, ನೀನು ದಿನ ನನ್ನ ಕಣ್ಮುಂದೆ ಇರ್ಬೇಕು ಆಟಯ್ಯ. ಸರಿ ಕಂತ ಹಾಕಿ ಸಂಜೆಗೆ ಬರ್ತೀನಿ. ಸಂಜೆಗೆ ಬಾ, ಕಾಯ್ತಾ ಇರ್ತೀನಿ. ಕೆಲ್ಸಕ್ಕೆ ತಪ್ಪಿಸ್ಬೇಡ ನೀನು ಆಟಯ್ಯ. ಅದು ಅದು ಹೊಲ್ಕೆ ಹೊಸಿ ಹೂವಿನ ಗಿಡ ಹಾಕಿಸ್ಬೇಕಾಯ್ತು. ಹೊಸಿ ಕಾಸು ಬೇಕಾಗಿತ್ತಲ್ಲ. ಏಟ್ ಬೇಕು ಕೇಳು, ಅದಕ್ಕೇನು? ಅದು 1,000 ಬೇಕಾಗಿತ್ತು. ಹಾಂ, 1,000 ಬೇಕೆ? ಅಲ್ಲಕ್ಕನೇ ರಂಗಿ, ಇದು ನಿಂಗೆ ಜಾಸ್ತಿ ಆಗ್ಲಿಲ್ವೇ? 1,000 ರೂಪಾಯಿ ಬೇಕೆ? ಬುದ್ಧಿ ಬೇಕು. ಸಂತಿಗೆ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಸಾಮಾನೇನು ಇಲ್ಲ. ಅದಕ್ಕೆ ಹೊಸಿ ಸಾಮಾನು ಎಲ್ಲನೂ ತರಿಸ್ಕೊಂಡು ಮಿಕ್ಕಿ ದುಡ್ಡಲ್ಲಿ ಹೊಲಕ್ಕೆ ಹೊಸಿ ಹೂವಿನ ಗಿಡ ಹಾಕೋಣ ಅಂತ. ನನ್ನ ಖರ್ಚಿಗಾಯ್ತದೆ ಅಂತ. ಆಯ್ತು ಕೊಡ್ತೀನಿ. ನಿನಗಲ್ದೆ ಇನ್ನು ಯಾರಿಗೆ ಕೊಡೋಣ? ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ಸಂದೇಯ ಮನೆ ತಕ್ಕ ತಗೊಂಬ, ಇಸ್ಕೊಂಡು ಹೋಗಿ ಒಂದು ದುಡ್ಡ. ಆಯ್ತು, ಸಂದಿಗೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಗೊಂಬರ್ತೀನಿ ಹಾಕಿ. ಇಷ್ಟೊತ್ತಾಯ್ತು ಇನ್ನೂ ಬರಲಿಲ್ವಲ್ಲ, ಅದಕ್ಕೆ ಮತ್ತೆ ಇವರೆಲ್ಲ ಹಿಂಗೆ ಅನ್ನೋದು ನಾನು ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ ಅಂತ. ಹೊಸಿ ಅತಿನೇ ಆಯ್ತು ಇವಳ್ದು. ಏನು ಹೊರಗೆ ಹೋದ್ರೆ ಗಂಟುಸು ಬರೋತ್ತಿಗೆ ಮನೆ ಒಳಗೆ ಬಂದು ಸೇರ್ಕೊಬಿಡೋಣ, ನನಗೆ ಜ್ಞಾನವೇ ಇಲ್ವಲ್ಲ. ಬಸ್ಸಿ ಸುತ್ತದಂಗೆ ಸುತ್ತಾಳೆ ಹಾಕಂತ ಬರಲಿ ಇವತ್ತು ಮನೆಗೆ. ಅಳಿಯಂದ್ರು ಬರೋ ಟೈಮ್ ಆಯ್ತು, ಇನ್ನೂ ಮನೆಗೆ ಬಂದಿಲ್ವಲ್ಲ. ಶಾಂತ ಎಲ್ಲಿದೀಯಾ? ಅಯ್ಯಯ್ಯೋ, ಅಳಿಯಂದ್ರು ಬಂದೇ ಬಿಟ್ರಲ್ಲಪ್ಪ. ಏನು ಮಾಡೋದು ಇವಾಗ? ಸರಿ, ಬರ್ತಾಳೆ ಬಿಡಿ, ಆಮೇಲೆ ಒಳಗೆ ಹೋಗೋಣ. ಶಾಂತ ಒಳಗವಳೆ, ಕಳಿಸ್ತೀನಿ ಬನ್ನಿ ಹೇಳಿ ಅಂದ್ರೆ ಒಳಗೆ. ರೀ, ಎಲ್ಲೋಗಿದ್ರಿ ಈ ಸತ್ತಂಕ? ಈಗ ಬರ್ತಾ ಇದ್ದೀರಾ? ಒತ್ತಾರೆ ಹೋದರು ಬನ್ನಿ. ಅಲ್ಲೇ ಯಾಕೆ ನಿಂತ್ಕೊಂಡು ಶಾಂತ ಅಂತ ಕೂಗ್ತಾ ಇದ್ದೀರಾ? ಬನ್ನಿ ಒಳಗೆ. ಅದು ಶಾಂತ, ನನಗೊಂದು ಸಂತೋಷದ ವಿಷಯ ಹೇಳ್ಬೇಕು, ಗೊತ್ತೇ? ಸಂತೋಷದ ವಿಷಯನೇ? ಏನದು? ನನಗೆ ಒಂದು ಕೆಲಸ ಸಿಕ್ಕದೆ, ಗೊತ್ತಾ? ಈ ಹಳ್ಳಿಲಿ ಯಾವ ಕೆಲಸ ಸಿಕ್ಕತ್ರಿ ನಿಮ್ಗೆ? ಅದೇ ಹೊಸ್ದಾಗಿ KEB ಕರೆಂಟ್ ಲೈನ್ ಕೊಡ್ತಾರಂತಲ್ಲ, ಅದು ಮಾಡ್ತಾವ್ರೆ. ಕಂಬ ನೆಡಕ್ಕೆ ಅಂತ ರೋಡಲ್ಲೆಲ್ಲ ಗುಂಡಿ ಹಾಕಿತಾವ್ರೆ. ಅದಕ್ಕೆ ಯಾರು ಜನ ಇದ್ರೆ ಹೇಳಿ ಅಂತ ಹುಡುಕ್ತಾ ಇದ್ರು. ನಾನು ಕೆಲಸ ಹುಡ್ಕೊಂಡು ಹೋಯ್ತಾ ಇದ್ನ. ನಾನು ಅದಕ್ಕೆ ಅದೇ ಕೆಲಸ ಮಾಡಿದೆ. ಇವತ್ತು ಕೆಲಸ ಮಾಡಿಸ್ಕೊಂಡು ಇವತ್ತಿನ ಕೂಲಿ ಇವತ್ತೇ ಕೊಟ್ಟರು. ಅದನ್ನೇ ತಗೊಂಡು ಬಂದೆ. ಹೌದಾ? ಕೆಲಸ ಸಿಕ್ತೆ? ಇನ್ನು ದಿನ ಹಂಗಾದ್ರೆ ನಿಮ್ಗೆ ಇದೇ ಕೆಲಸ ಮಾಡಿ ದಿನ ಕೂಲಿ ಸಿಗ್ತದೆ ರೀ? ನನಗಂತೂ ಖುಷಿ ಆಯ್ತೈತೆ ರೀ. ಈ ಹಾಳಾದ ಬರಗಾಲ ಬಂದ್ಮೇಲೆ ದುಡ್ಡು ಅನ್ನೋದನ್ನ ಕಣ್ಣಲ್ಲೇ ನೋಡಿರ್ಲಿಲ್ಲ. ಅಪ್ಪನ ಮನೇಲಂತೂ ಹೊಟ್ಟೆ ತುಂಬ ಊಟ ಇರಲಿಲ್ಲ. ನಿಮ್ಮ ಮನೇಲೂ ಊಟ ಇದ್ರು ನೆಮ್ಮದಿ ಇರಲಿಲ್ಲ. ಇವಾಗ್ಲಾರು ನಾವು ಸಂತೋಷವಾಗಿರ್ಬೋದು ಅನ್ನೋದೇ ನನಗೆ ಸಂತೋಷ. ಅಯ್ಯಯ್ಯಪ್ಪ, ನನಗೆ ಬೈವೇ ಆಗೋಯ್ತಲ್ಲಿ ಶಾಂತ. ನೀನು ಹಿಂಗೂ ಆಡ್ತೀಯ? ಅಲ್ಲ, ನೀನು ಹುಡ್ತಾಗ್ಲಿಂದ ಹಿಂಗೆಯ? ಇಲ್ಲ ಈಗ ದುಡ್ಡು ನೋಡಿ ಹಿಂಗೆ ಆಡ್ತಾ ಇದೀಯ? ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಅಯ್ಯಪ್ಪ, ಏನಿಲ್ಲ ಕಂದ್ಬಿಡು. ಆಗ್ಲೇ ಚೆನ್ನಾಗಿ ಕಾಣ್ತಾ ಇದ್ದೆ, ಈಗಿದ್ದ ಮಕ ಕುಮ್ಮಂತ ಇಟ್ಕೊಂಡೆ. ಸರಿ, ಅದ್ ಬಿಡಿ. ಈ ವಿಷಯ ಹೂಂಗೆ ಹೇಳಿದ್ರೆ ಸಂತೋಷ ಪಡ್ತಾಳೆ ರೀ. ಹಿಂಗು 1-2 ಕಾಸಾರ ಕೈಗೆ ಸಿಕ್ಕಿದ್ರೆ ಮಕ್ಳುಗಳಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೋದು. ಮಾದೇಶಂಗೆ ಕೆಲಸ ಸಿಗೋವರೆಗೂ ಹೆಂಗೋ ಹೊಸಿ ಕಷ್ಟಪಟ್ಬಿಟ್ರೆ ನೀವು ಆಮೇಲೆ ಹೆಂಗೋ ಜೀವನ ನಡೆಸ್ಬೋದು. ಆ ಮಕ್ಳಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತಲ್ಲ, ಅದೇ ನಂಗೆ ಸಂತೋಷ. ಸರಿ ಶಾಂತ, ಅವನು ನನ್ನ ಮಕ್ಳು ನೋಡ್ಕೊಂಡಂಗೆ ನಾನೇ ಸಂದಾಕ್ ನೋಡ್ಕೊತೀನಿ. ನೀನೇನು ಯೋಚನೆ ಮಾಡ್ಬೇಡ. ಸರಿ ಸ್ನೇಹಿತರೆ,
ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಮುಂದಿನ ಭಾಗನ ನಾನು ನಾಳೆ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದೇ ಥರ ಹಳ್ಳಿ ಸೊಗಡನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಒಗಟು ಅನ್ನೋ ಒಂದು ಸೊಗಡನ್ನ ಕೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.